ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ಈಗಾಗಲೇ 10,000 ರೂಪಾಯಿ ಒಳಗಡೆ ಬೆಸ್ಟ್ ಸ್ಮಾರ್ಟ್ ಫೋನ ಸರ್ಚ್ ಮಾಡ್ತಿದ್ರ ಅಲ್ವಾ? ಹೆಂಗೆ ಹೇಳಿದೆ, ಅದಕ್ಕೆ ನೀವು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಅಂತಾನೆ 5 ಸ್ಮಾರ್ಟ್ ಫೋನ್ನ ಹುಡುಕಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ತಗೊಂಡ್ಬಂದೀನಿ. ಈ ಒಂದು ಫೋನನ್ನು ಯಾವ ಥರ ಡಿವೈಡ್ ಮಾಡಿ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಅಂದರೆ ನೀವು ಕಾಮನ್ ಆಗಿ ಅದನ್ನು ನೋಡಿಬಿಟ್ಟೆ ತಗೊಳ್ಳೋದು. ಫೋನ್ನ ಪರ್ಚೇಸ್ ಮಾಡ್ತೀರಂದ್ರೆ ಯಾವುದಂದ್ರೆ ಡಿಸ್ಪ್ಲೇ, ಕ್ಯಾಮ್ರಾ, ಬ್ಯಾಟ್ರಿ, ಅದಾದಮೇಲೆ ಇನ್ನೇನು ನೋಡ್ತೀರಾ, ಚಾರ್ಜಿಂಗ್ ಸ್ಪೀಡ್ ಆಗಿರ್ಬೋದು, ಅದಾದಮೇಲೆ ಇನ್ನೇನು ಪ್ರೊಸೆಸರ್ ಯಾವ ಥರ ಇದೆ ಮತ್ತು ಸ್ಪೀಡ್ ಯಾವ ಥರ ಇರುತ್ತೆ ಫೋನ್ ಪ್ರತಿಯೊಂದು ನೋಡಿ ಪರ್ಚೇಸ್ ಮಾಡೋದಲ್ಲ. ಸೊ ಅದ್ರ ಮೇಲೆ ನಾನು ಇನ್ನೂ ಕೂಡ ಚೆನ್ನಾಗಿರೋ ಫೋನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಈ 5 ಫೋನ್ಸಲ್ಲಿ ನಿಮಗೆ ಇಷ್ಟ ಆಗಿರೋ ಫೋನ ತುಂಬ ಈಸ್ಗೆ ಪರ್ಚೇಸ್ ಮಾಡ್ಬೋದು. ಅದು 10,000 ರಿಂದ 11,000 ರೂಪಾಯಿ ಒಳಗಡೆ. ಏನಕ್ಕೆ 11,000 ಅಂತ ಹೇಳ್ತಿದ್ದೀನಿ ಅಂದರೆ, ಈಗ 10,000 ರೂಪಾಯಿ ಅಂತ ಇಟ್ಕೊಂಡಿರ್ತೀವಿ, 500 ರೂಪಾಯಿ 1,000 ರೂಪಾಯಿ ವೇರಿಯೇಷನ್ ಆಗೇ ಆಗುತ್ತಲ್ಲ, ಹಾಗಾಗಿ 11,000 ರೂಪಾಯಿ ಒಳಗೆ ಅಂತ ಇಟ್ಕೊಂಡ್ಬಿಡಿ, ನಿಮಗೆ ಈಸಿ ಆಗುತ್ತೆ. ಹಾಗಾದರೆ ಯಾವುದಿದು 5 ಸ್ಮಾರ್ಟ್ ಫೋನ್ಸ್ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಹೊಡಿರಿ ಒಂದು ಲೈಕನ್ನು. ಇದೇ ರೀತಿ ಟೆಕ್ ವೀಡಿಯೋಸ್ಗಳನ್ನ ಮುಂದೆ ಕೂಡ ನೋಡ್ತಾ ಇರಬೇಕು ಅಂದರೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆಲ್ ಮಾಡ್ಕೊಬಿಡಿ, ಬೇಗ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ಟಾಪ್ 5 ಹೋಗೋಣ. ಟಾಪ್ 5, ಟಾಪ್ 4, 3, 2, 1 ಈ ಥರ ಹೋಗ್ಬಿಡೋಣ. ಸೊ ವಿಡಿಯೋ ಲಾಸ್ಟ್ ತನಕ ನೋಡಿ. ನಿಮಗೆ ಯಾವ ಫೋನಲ್ಲಿ ಯಾವ ಥರ ಫೀಚರ್ಸ್ ಇದೆ ಅಂತ ಒಂದೊಂದಾಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟಲ್ಲಿ ನೀವೇ ಡಿಸೈಡ್ ಮಾಡಿ ಯಾವ ಫೋನ್ ನಿಮಗೆ ಎಷ್ಟಾಗುತ್ತೆ, ಯಾವ್ದನ್ನ ನೀವು ಪರ್ಚೇಸ್ ಮಾಡ್ಬೋದು ಅಂತ. ಟಾಪ್ 5 ಪ್ಲೇಸಲ್ಲಿ ಯಾವ್ದು ಇಟ್ಟಿದ್ದೀನಿ ಅಂದರೆ Moto G35. ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದರೆ, ಈ ಒಂದು ಫೋನಲ್ಲಿ 6.72 ಇಂಚಸ್ನ IPS LCD ಡಿಸ್ಪ್ಲೇನ ಯೂಸ್ ಕೂಡ ಮಾಡೋ ಜೊತೆಗೆ 120 Hz ರಿಫ್ರೆಶ್ ರೇಟ್ನ ಜೊತೆಗೆ ಮತ್ತೆ ಈ ಒಂದು ಫೋನ್ ನೀವು ಶಾರ್ಪರ್ ಸ್ಕ್ರೀನ್ನ ಕೂಡ ನೋಡ್ಬೋದು. ಅದಾದ್ಮೇಲೆ ಈ ಒಂದು ಫೋನ್ನ ಕ್ಯಾಮ್ರಾದ ಕಡೆ ಬರೋದಾದ್ರೆ, ಈ ಒಂದು ಫೋನಲ್ಲಿ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡಕ್ಕೆ ಸಿಗುವಂಥದ್ದು. ಒಂದು ಕ್ಯಾಮ್ರಾದಲ್ಲಿ 50 ಮೆಗಾ ಪಿಕ್ಸೆಲ್ನ ನೀಡಿದರೆ, ಇನ್ನೊಂದು ಕ್ಯಾಮ್ರಾದಲ್ಲಿ 8 ಮೆಗಾ ಪಿಕ್ಸೆಲ್ನ ಕೂಡ ನೀಡಿದರೆ, ಮತ್ತೆ ಫ್ರಂಟ್ ಕ್ಯಾಮ್ರಾ ನಿಮಗೆ 16 MP ಸೆಲ್ಫಿ ಕ್ಯಾಮ್ರಾ ಕೂಡ ನೋಡಕ್ಕೆ ಸಿಗುವಂಥದ್ದು. ಒಂದು ಒಳ್ಳೆ ಸೆಲ್ಫಿ ಕ್ಯಾಮ್ರಾನ ನೀವಿಲ್ಲಿ ಈ ಒಂದು ಫೋನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದ್ಮೇಲೆ ಪ್ರೊಸೆಸರ್ ಮತ್ತೆ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ಈ ಒಂದು ಫೋನಲ್ಲಿ ಯುನಿಸೋಕ್ T760 ಆಕ್ಟಾ ಕೋರ್ ಪ್ರೊಸೆಸರ್ನ ಕೂಡ ಯೂಸ್ ಮಾಡಿದರೆ, ನೀವು ಡೈಲಿ ಮಲ್ಟಿ ಟಾಸ್ಕಿಂಗ್ ಮಾಡ್ತೀರಾ, ಡೈಲಿ ಒಂದು ನಾರ್ಮಲ್ ಆದ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ, ಒಂದು ಫೋನ್ ಮಾಡೋಕ್ಕೆ, ಕಾಲ್ ಮಾಡೋಕ್ಕೆ, ಒಂದು ನಾರ್ಮಲ್ ಯೂಸಿಗೆ ಫೋನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಆರಾಮಾಗಿ ಒಂದು ಫೋನ ಪರ್ಚೇಸ್ ಮಾಡ್ಬೋದು. ಅದಾದಮೇಲೆ ಈ ಒಂದು ಫೋನಲ್ಲಿ ಒಂದು ದೊಡ್ಡ ಬ್ಯಾಟ್ರಿ ಕೂಡ ನೀಡಿದರೆ, 5000 mAh ನ ದೊಡ್ಡ ಬ್ಯಾಟ್ರಿ ಕೂಡ ನೀಡಿರುವಂಥದ್ದು. ಜೊತೆಗೆ 18 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ನೋಡಕ್ಕೆ ಸಿಗುತ್ತೆ. ಏನು 1-1.5 ಗಂಟೆಯಲ್ಲಿ ಮೋಸ್ಟ್ಲಿ ಬ್ಯಾಟ್ರಿ ಫುಲ್ ಚಾರ್ಜ್ ಆಗೋಗ್ಬಿಡುತ್ತೆ ಅನ್ಸುತ್ತೆ. ಸೊ ಮೋಸ್ಟ್ಲಿ 1.5 ಗಂಟೆನೂ ಬೇಡ ಅನ್ಸುತ್ತೆ, 1 ಗಂಟೆ ಒಳಗೆ ಸಾಕು ಫುಲ್ ಚಾರ್ಜ್ ಆಗೋಕ್ಕೆ. ಅದಾದ್ಮೇಲೆ ಸ್ಟೋರೇಜ್ ಮತ್ತೆ ರ್ಯಾಮ್ ಬಗ್ಗೆ ಮಾತಾಡಬೇಕು ಅಂದರೆ, ಈ ಒಂದು ಫೋನಲ್ಲಿ 4GB ರ್ಯಾಮ್ ಮತ್ತೆ 128GB ಸ್ಟೋರೇಜ್ ಕೂಡ ಸಿಗ್ತಾ ಇದೆ. ಮತ್ತೆ ಅಪ್ ಟು 8GB ತನಕ ನೀವು ರ್ಯಾಮ್ನ ಎಕ್ಸ್ಪೆಂಡೆಡ್ ಕೂಡ ಮಾಡ್ಕೊಬೋದು. ಈಗ ಬರ್ತಿರೋ ಎಲ್ಲ ಫೋನಲ್ಲಿ ಕೂಡ ಅಷ್ಟೇ ವರ್ಚುವಲ್ ರ್ಯಾಮ್ನ ಯೂಸ್ ಮಾಡ್ಕೊಂಡು ನೀವು ತುಂಬಾ ಈಸಿ 8GB ತನಕ ಏನೋ ಅದ್ರಗಿಂತ ಮೇಲ್ಪಟ್ಟು ಕೂಡ ತುಂಬಾ ಈಸಿ ಜಾಸ್ತಿ ಕೂಡ ಮಾಡ್ಕೊಬೋದು. ಆಪ್ಷನ್ ಫೋನಲ್ಲಿ ಇರಬೇಕಷ್ಟೇ. ಇನ್ನ ಪ್ರೈಸ್ ಏನು ಹೇಳೋದು ಬೇಡ ಅಲ್ಲ, ಎಲ್ಲ ಕೂಡ 11,000 ಒಳಗೆ ಇರುತ್ತೆ ರೇಂಜ್ ಅಲ್ಲಿ. ನೀವು ಅದನ್ನ ಸರ್ಚ್ ಮಾಡಿಲ್ಲ ಅಂದ್ರೆ ಆಫ್ಲೈನ್ ತುಂಬಾ ಈಸಿಯಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು. ಇನ್ನ ಟಾಪ್ 4 ಅಲ್ಲಿ ಯಾವ ಫೋನ್ ಇಟ್ಟಿದ್ದೀನಿ ಅಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ F06 5G. ಈ ಒಂದು ಫೋನಲ್ಲಿ ಕೂಡ ಅಷ್ಟೇ 6.7 ಇಂಚಸ್ನ LCD ಡಿಸ್ಪ್ಲೇ ನೋಡಕ್ ಸಿಗುತ್ತೆ. ಮತ್ತೆ HD ಪ್ಲಸ್ ಡಿಸ್ಪ್ಲೇ ನೋಡಕ್ ಸಿಗುವಂಥದ್ದು. HD ಪ್ಲಸ್ ಅಲ್ಲ, ಬರೀ HD ಪ್ಲಸ್ ಡಿಸ್ಪ್ಲೇ ಕೂಡ ನೋಡಕ್ಕೆ ಸಿಗುತ್ತೆ. ಅದಾದ್ಮೇಲೆ 90 Hz ರಿಫ್ರೆಶ್ ರೇಟ್ ಅಷ್ಟೇ ಇರುವಂಥದ್ದು ಈ ಒಂದು ಫೋನಲ್ಲಿ. ಅದಾದ್ಮೇಲೆ ಕ್ಯಾಮ್ರಾದ ಕಡೆ ಬರೋದಾದ್ರೆ, ಈ ಒಂದು ಫೋನಲ್ಲಿ ಕೂಡ ಅಷ್ಟೇ ಡ್ಯುಯಲ್ ಕ್ಯಾಮ್ರಾ ಕೂಡ ಇದೆ. 50 MP ಮೇನ್ ಕ್ಯಾಮ್ರಾ ಕೂಡ ಯೂಸ್ ಮಾಡಿದೆ. ಅದಾದ್ಮೇಲೆ 2 MP ಡೆಪ್ತ್ ಸೆನ್ಸಾರ್ ಕೂಡ ಇರುವಂಥದ್ದು. ಅದಾದ್ಮೇಲೆ ಫ್ರಂಟ್ ಕ್ಯಾಮ್ರಾದ ಕಡೆ ಬರೋದಾದ್ರೆ 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೂಡ ನೋಡ್ಕೊಬಹುದು. ಅದಾದ್ಮೇಲೆ ಪ್ರೊಸೆಸರ್ ಮತ್ತೆ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಈ ಒಂದು ಫೋನಲ್ಲಿ MediaTek Dimensity 6300 ಪ್ರೊಸೆಸರ್ನ ಕೂಡ ಯೂಸ್ ಮಾಡಿದ್ರೆ, ಈ ರೇಂಜ್ ಅಲ್ಲಿ ಬೆಸ್ಟ್ ಪ್ರೊಸೆಸರ್ ಕೂಡ ಆಗಿದೆ. ಅದಾದ್ಮೇಲೆ ಫೋನ್ ಲ್ಯಾಗಿಂಗ್ ನೋಡಕ್ ಸಿಗೋದಿಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಲ್ಯಾಗಿಂಗ್ ಇಶ್ಯೂ ಬರ್ಬೋದು, ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಲ್ಯಾಗಿಂಗ್ ನೋಡಕ್ ಸಿಗೋದಿಲ್ಲ. ಏನ್ ಗುರು ನೀನೇ ಈ ತರ ರಿವ್ಯೂ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಈಗ ಒಂದು ಹೇಳಿ ನೀವು ಫೋನ್ ತಗೊಂಡು ಇನ್ನೊಂದಾಯ್ತು ಅಂದ್ರೆ ಬೈಕೊಳ್ಳೋದು ನಮಗೆ ಅಲ್ಲ, ಹಾಗಾಗಿ ಇರೋದನ್ನ ಹೇಳ್ಬಿಟ್ರೆ ತಲೆ ಬಿಸಿನೇ ಇರೋದಿಲ್ಲ. ಅದಾದ್ಮೇಲೆ ಬ್ಯಾಟ್ರಿ ಕಡೆ ಬರೋದ್ರೆ, ಈ ಒಂದು ಫೋನಲ್ಲಿ ಕೂಡ ಅಷ್ಟೇ 5000 mAh ನ ದೊಡ್ಡ ಬ್ಯಾಟ್ರಿ ಕೂಡ ಯೂಸ್ ಮಾಡಿದ್ರೆ, ಅದಾದ್ಮೇಲೆ 25 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಕೂಡ ನೋಡಕ್ಕೆ ಸಿಕ್ತಿರುವಂತದ್ದು. Moto G35 ಅಲ್ಲಿ 18 ವ್ಯಾಟ್ ನೋಡಕ್ಕೆ ಸಿಗುತ್ತೆ, ಆದ್ರೆ ಇದರಲ್ಲಿ ನಿಮಗೆ 25 ವ್ಯಾಟ್ ಕೂಡ ನೋಡಕ್ಕೆ ಸಿಕ್ತಿರುವಂತದ್ದು. ಅದಾದ್ಮೇಲೆ ಸ್ಟೋರೇಜ್ ಮತ್ತೆ ರ್ಯಾಮ್ ಕಡೆ ಬರೋದ್ರೆ, ಈ ಒಂದು ಫೋನಲ್ಲಿ 4GB 6GB ರ್ಯಾಮ್ ಕೂಡ ಇದೆ. ಅದಾದ್ಮೇಲೆ 64GB ಮತ್ತೆ 128GB ಸ್ಟೋರೇಜ್ ಕೂಡ ಇರುವಂತದ್ದು. ಮತ್ತೆ ನೀವು ಇದನ್ನ ತುಂಬಾ ಈಸಿಗೆ ಎಕ್ಸ್ಪೆಂಡ್ ಕೂಡ ಮಾಡ್ಕೊಬಹುದು ಈ ಫೋನ್ಗಳಲ್ಲಿ. ನಾನು ಏನಕ್ಕೆ ಈ ಒಂದು ಫೋನ್ ನ ಟಾಪ್ 4 ಅಲ್ಲಿ ಇಟ್ಟಿದ್ದೀನಿ ಅಂದ್ರೆ, ಕೆಲವರು ಸ್ಯಾಮ್ಸಂಗ್ ಫೋನ್ ಹೇಗಾರು ಇರಲಿ ಒಟ್ಟು ನಾನು ಬ್ರ್ಯಾಂಡ್ ನೇ ಯೂಸ್ ಮಾಡಬೇಕು ಅಂತ ಪ್ರಿಫರ್ ಮಾಡೋದು ಜಾಸ್ತಿ. ಹಾಗಾಗಿ ಸ್ಯಾಮ್ಸಂಗ್ ಬ್ರ್ಯಾಂಡ್ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಈ ಫೋನ್ ನೀವು ಟ್ರೈ ಮಾಡಬಹುದು. ಆದ್ರೆ Moto G35 ಗೆ ಕಂಪೇರ್ ಮಾಡಿದ್ವಿ ಅಂದ್ರೆ ನನಗೆ Moto G35 ನಲ್ಲಿ ಸ್ವಲ್ಪ ಪವರ್ಫುಲ್ ಅನ್ಸುತ್ತೆ. ಸೊ ನಿಮ್ಮೇಲೆ ಬಿಟ್ಟಿದ್ದೀನ. ಇನ್ನ ಟಾಪ್ 3 ಸ್ಮಾರ್ಟ್ ಫೋನ್ ಯಾವ್ದು ಇಟ್ಟಿದೆಯಾ ಗುರು ಅಂತ ಕೇಳಿದ್ರೆ ಅಂದ್ರೆ, Poco M7 5G. ಈ ಒಂದು ಫೋನಲ್ಲಿ ಕೂಡ 6.88 ಇಂಚಸ್ನ LCD ಡಿಸ್ಪ್ಲೇ ನೋಡಕ್ ಸಿಗುತ್ತೆ. ಜೊತೆಗೆ 120 Hz ನ ರಿಫ್ರೆಶ್ ರೇಟ್ ಕೂಡ ಇರುವಂತದ್ದು. ಈ ಒಂದು ಫೋನಲ್ಲಿ
ರೇರ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ನ ಯೂಸ್ ಕೂಡ ಮಾಡಿದ್ರೆ, ಅದಾದ್ಮೇಲೆ ಫ್ರಂಟ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ನ ಯೂಸ್ ಕೂಡ ಮಾಡಿದ್ರೆ, ನಾವು 10,000 ಫೋನ್ ಒಳಗಡೆ ಇನ್ನೇನು ನೋಡ್ತಿದ್ದೀವಿ ಅಂದರೆ ಕ್ಯಾಮ್ರಾನ ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅವ್ರು ಏನು ಕೊಟ್ಟಿದ್ದಾರೆ 8 ಇಂದ 16 ಮೆಗಾ ಪಿಕ್ಸೆಲ್ ಅಷ್ಟೇ ಇರುತ್ತೆ. ಫ್ರಂಟ್ ಕ್ಯಾಮ್ರಾನ ಬ್ಯಾಕ್ ಸೈಡ್ ನೋಡೋಕ್ಕೋದ್ವಿ ಅಂದರೆ 15 ಮೆಗಾ ಪಿಕ್ಸೆಲ್ ಅಷ್ಟೇ ಇರುತ್ತೆ. ಅದಾದ್ಮೇಲೆ ಡಿಸ್ಪ್ಲೇ ಕೂಡ ಅಷ್ಟೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. HD ಪ್ಲಸ್ ಇಲ್ಲಾಂದರೆ HD ಪ್ಲಸ್ ಡಿಸ್ಪ್ಲೇ ಇತ್ತು ಅಂದರೆ ಆರಾಮಾಗಿ ನಾವು ಆ ಫೋನ್ನ ಪರ್ಚೇಸ್ ಮಾಡ್ಬೋದು. ಆದಮೇಲೆ ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 4 Gen ಅಕ್ಟಾ ಕೋರ್ ಪ್ರೊಸೆಸರ್ನ ಯೂಸ್ ಕೂಡ ಮಾಡಿದರೆ, ಒಂದು ಫಾಸ್ಟ್ ಅಂಡ್ ಪವರ್ಫುಲ್ ಪ್ರೊಸೆಸರ್ ಕೂಡ ಆಗಿದೆ ಈ ಒಂದು ರೇಂಜಲ್ಲಿ. ಅದಾದ್ಮೇಲೆ ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದರೆ 5160 mAh ಒಂದು ಬ್ಯಾಟ್ರಿ ಕೂಡ ನೀಡಿದರೆ, ಲಾಸ್ಟ್ 2 ಫೋನ್ಗೆ ಕಂಪೇರ್ ಮಾಡಿದ್ವಿ ಅಂದರೆ ಇದರಲ್ಲಿ 160 mAh ಜಾಸ್ತಿ ಕೂಡ ಕೊಟ್ಟಿದ್ದಾರೆ, ಯೂಸ್ ಮಾಡ್ಬೋದು. ಅದಾದ್ಮೇಲೆ 18 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಇದರಲ್ಲಿ ನೀಡಿದ್ದಾರೆ. ಅಂದರೆ ಲಾಸ್ಟ್ ಫೋನಲ್ಲಿ ಸ್ಯಾಮ್ಸಂಗಲ್ಲಿ ನಿಮಗೆ 24 ವ್ಯಾಟ್ ನೋಡೋಕೆ ಸಿಗುತ್ತೆ, ಮತ್ತು G35 18 ವ್ಯಾಟ್, ಇದರಲ್ಲಿ ಕೂಡ 18 ವ್ಯಾಟ್ ನೋಡೋಕೆ ಸಿಗುತ್ತೆ. ಇನ್ನು ಸ್ಟೋರೇಜ್ ಮತ್ತು ರ್ಯಾಮ್ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ಫೋನಲ್ಲಿ 6 GB ರ್ಯಾಮ್ ನೋಡೋಕೆ ಸಿಗುತ್ತೆ. ಅದಾದ್ಮೇಲೆ 128 GB ಸ್ಟೋರೇಜ್ ಜೊತೆಗೆ ಅದಾದ್ಮೇಲೆ ಇದನ್ನ ಎಕ್ಸ್ಪೆಂಡ್ ಕೂಡ ಮಾಡ್ಕೊಬಹುದು. ಈ ಒಂದು ಫೋನಲ್ಲಿ ನೀವು ಒಂಥರ ಆಲ್ರೌಂಡರ್ ಆಗಿ ಕನ್ಸಿಡರ್ ಕೂಡ ಮಾಡ್ಕೊಬಹುದು. ಒಂದು ದೊಡ್ಡ ಬ್ಯಾಟ್ರಿ ಕೂಡ ನೋಡೋಕೆ ಸಿಗ್ತದೆ. ಅದಾದ್ಮೇಲೆ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ನೀವು ತಗೊಳ್ತಿದ್ದೀರಾ ಅಂದ್ರೆ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಕೂಡ ಆಗಿದೆ. ಇನ್ನು ಟಾಪ್ 2 ಸ್ಮಾರ್ಟ್ ಫೋನ್ ಕಡೆ ಬರೋದಾದ್ರೆ ಪೋಕೋ C75 5G. ಈ ಒಂದು ಫೋನಲ್ಲಿ ಕೂಡ ಅಷ್ಟೇ ಸೇಮ್ ಡಿಸ್ಪ್ಲೇ ನೋಡೋಕೆ ಸಿಗುತ್ತೆ. 6.88 ಇಂಚಸ್ನ LCD ಡಿಸ್ಪ್ಲೇ ಕೂಡ ನೋಡೋಕೆ ಸಿಗುತ್ತೆ. ಅದಾದ್ಮೇಲೆ 120 Hz ರಿಫ್ರೆಶ್ ರೇಟ್ ಜೊತೆಗೆ ಅದಾದ್ಮೇಲೆ ಇದರಲ್ಲಿ ಕ್ಯಾಮ್ರಾ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಕ್ಯಾಮ್ರಾ ಕಡೆ ಬರೋದಾದ್ರೆ ರೇರ್ ಕ್ಯಾಮ್ರಾ ನಿಮಗೆ 50 ಮೆಗಾ ಪಿಕ್ಸೆಲ್ ಕೂಡ ನೋಡೋಕೆ ಸಿಗುತ್ತೆ. ಅದಾದ್ಮೇಲೆ ಫ್ರಂಟ್ ಕ್ಯಾಮ್ರಾ ನಿಮಗೆ 5 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಕೂಡ ನೋಡೋಕೆ ಸಿಗುವಂತದ್ದು. ಅದಾದ್ಮೇಲೆ ಪ್ರೊಸೆಸರ್ ಇಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 4S Gen 2 ಪ್ರೊಸೆಸರ್ ನೋಡೋಕೆ ಸಿಗುತ್ತೆ. ಪ್ರತಿದಿನ ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡೋಕೆ ಮಲ್ಟಿ ಟಾಸ್ಕಿಂಗ್ ನ ಮಾಡ್ತೀರಾ, ಲೈಕ್ ಫೋಟೋ ಎಡಿಟ್ ಆಗಿರ್ಬೋದು, ವಿಡಿಯೋ ಎಡಿಟ್ ಆಗಿರ್ಬೋದು, ಅದನ್ನೆಲ್ಲ ಮಾಡ್ತೀರಾ ಅಂದ್ರೆ ತುಂಬಾ ಈಸಿಗೆ ಈ ಒಂದು ಪ್ರೊಸೆಸರ್ ಫಾಸ್ಟ್ ಆಗಿ ವರ್ಕ್ ಕೂಡ ಆಗುವಂತದ್ದು. ಅದಾದ್ಮೇಲೆ ಈ ಒಂದು ಫೋನ್ ಕೂಡ ಅಷ್ಟೇ ಒಂದು ದೊಡ್ಡ ಬ್ಯಾಟ್ರಿ ಕೂಡ ನೀಡಿದರೆ, 5160 mAh ನ ಬ್ಯಾಟ್ರಿ ಕೂಡ ನೀಡಿದರೆ, 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ. ಅದಾದ್ಮೇಲೆ ಸ್ಟೋರೇಜ್ ಮತ್ತೆ ರ್ಯಾಮ್ ಕಡೆ ಬರೋದಾದ್ರೆ 4 GB ರ್ಯಾಮ್ ಕೂಡ ನೋಡೋಕೆ ಸಿಗುತ್ತೆ. ಅದಾದ್ಮೇಲೆ 64 GB ಮತ್ತೆ 128 GB ಡ್ಯುಯಲ್ ವೇರಿಯಂಟ್ ಅಲ್ಲಿ ಕೂಡ ಲಾಂಚ್ ಮಾಡಿರುವಂತದ್ದು. ಅದಾದ್ಮೇಲೆ ರ್ಯಾಮ್ ಅನ್ನ ನೀವು ಎಕ್ಸ್ಪೆಂಡ್ ಕೂಡ ಮಾಡ್ಕೊಬಹುದು. 11,000 ಒಳಗೆ ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಕೂಡ ಆಗಿದೆ. ಇನ್ನ ಟಾಪ್ 1 ಅಲ್ಲಿ ಯಾರನ್ನ ಕೂರಿಸಿದೆ ಗುರು ಅಂತ ನೀವು ಕೇಳ್ಬೋದು. ರೆಡ್ಮಿ A4 5G. ನಾನು ನಿಮಗೆ ಪ್ರಿಫರ್ ಮಾಡೋದೇನಂದ್ರೆ, ನೀವು ಒಂದು 10,000 ರೂಪಾಯಿ ಒಳಗಡೆ ಫೋನ್ನ ಪರ್ಚೇಸ್ ಮಾಡ್ತಿದ್ರ ಅಂದ್ರೆ ಆಲ್ಮೋಸ್ಟ್ ರೆಡ್ಮಿ ಫೋನ್ನ ಇಲ್ಲಾಂದ್ರೆ ಪೋಕೋ ಫೋನ್ನ ಟ್ರೈ ಮಾಡಿ. ಏನಕ್ಕೆ ಅಂದ್ರೆ ಈ ಒಂದು ಫೋನು ಈ ಸೆಗ್ಮೆಂಟ್ ಅಲ್ಲಿ ಸಖತ್ತಾಗಿ ಕೂಡ ಬಿಟ್ಟಿರ್ತಾರೆ ಬೇರೆ ಬ್ರಾಂಡ್ಸ್ ಗಳಿಗೆ ಕಂಪೇರ್ ಮಾಡಿದ್ವಿ ಅಂದ್ರೆ. ಈ ಒಂದು ಫೋನ್ ಸ್ಪೆಸಿಫಿಕೇಶನ್ಸ್ ಯಾವ ತರ ಇದೆ ಅಂತ ನೋಡಕ್ ಹೋದ್ವಿ ಅಂದ್ರೆ ಯಾವುದು ರೆಡ್ಮಿ A4 5G. ಈ ಒಂದು ಫೋನಲ್ಲಿ ಕೂಡ ಅಷ್ಟೇ ಸೇಮ್ ಡಿಸ್ಪ್ಲೇ ಕೂಡ ನೀಡಿದರೆ, 6.88 ಇಂಚಸ್ನ LCD ಡಿಸ್ಪ್ಲೇ ಕೂಡ ನೀಡಿದರೆ. ಅದಾದ್ಮೇಲೆ 120 Hz ನ ರಿಫ್ರೆಶ್ ರೇಟ್ ಕೂಡ ನೀಡಿದರೆ. ಅದಾದ್ಮೇಲೆ ಇದರಲ್ಲಿ ಕೂಡ ಅಷ್ಟೇ ಡ್ಯುಯಲ್ ಕ್ಯಾಮ್ರಾ ಕೂಡ ನೋಡಕ್ಕೆ ಸಿಗುತ್ತೆ. 50 MP ಮೇನ್ ಕ್ಯಾಮ್ರಾ, ಅದಾದ್ಮೇಲೆ ಸೆಕೆಂಡರಿ ಸೆನ್ಸರ್ ಕ್ಯಾಮ್ರಾ ಕೂಡ ನೋಡಕ್ಕೆ ಸಿಗುವಂಥದ್ದು. ಅದಾದ್ಮೇಲೆ ಫ್ರಂಟ್ ಕ್ಯಾಮ್ರಾದಲ್ಲಿ ನಿಮಗೆ 5 ಮೆಗಾ ಪಿಕ್ಸೆಲ್ ಕೂಡ ನೋಡಕ್ಕೆ ಸಿಗುತ್ತೆ. ಅದಾದ್ಮೇಲೆ ಪ್ರೊಸೆಸರ್ ಇದರಲ್ಲಿ ಕೂಡ ಅಷ್ಟೇ ಯಾವ್ದ್ರಲ್ಲಿ ಪೋಕೋ C75 ಅದು ಹೇಳಿದ್ನಲ್ಲ, ಅಲ್ಲ ಸಾರಿ ಪೋಕೋ M7 5G ಪ್ರೊಸೆಸರ್ನ ಯೂಸ್ ಮಾಡಿದಾರಲ್ಲ, ಸೇಮ್ ಪ್ರೊಸೆಸರ್ ಇದರಲ್ಲಿ ಕೂಡ ಯೂಸ್ ಮಾಡಿದ್ರೆ. ಸ್ನ್ಯಾಪ್ಡ್ರ್ಯಾಗನ್ 4S Gen 2 ಅಕ್ಟಾ ಕೋರ್ ಪ್ರೊಸೆಸರ್ನ ಕೂಡ ಯೂಸ್ ಮಾಡಿದರೆ. ಡೈಲಿ ಯೂಸಿಗೆ ಮತ್ತೆ ಒಂದು ಲೈಟ್ ಗೇಮ್ಸ್ ಅನ್ನ ಆಡ್ತೀರಾ ಅಂದ್ರೆ ಒಂದು ಸಖತ್ತಾಗಿರೋ ಪ್ರೊಸೆಸರ್ ಕೂಡ ಇದು ಆಗಿರುವಂಥದ್ದು. ಅದಾದ್ಮೇಲೆ ಈ ಒಂದು ಫೋನಲ್ಲಿ ಕೂಡ ಅಷ್ಟೇ 5160 mAh ನ ದೊಡ್ಡ ಬ್ಯಾಟ್ರಿ ಕೂಡ ನೀಡಿದರೆ. ಅದಾದ್ಮೇಲೆ 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಜೊತೆ ಕೂಡ ಬರ್ತಾ ಇದೆ. ಅದಾದ್ಮೇಲೆ ಈ ಒಂದು ಫೋನಲ್ಲಿ ನಿಮಗೆ 2 ವೇರಿಯಂಟ್ ಅಲ್ಲಿ ಕೂಡ ಈಗಾಗಲೇ ಲಾಂಚ್ ಆಗಿದೆ. 4 GB 6 GB ರ್ಯಾಮ್ ಹಾಗೂ 64 GB 128 GB ಸ್ಟೋರೇಜ್ ನ ಜೊತೆಗೆ ನೋಡಕ್ಕೆ ಸಿಗ್ತಿರುವಂತದ್ದು. ಒಂಥರ ಬ್ಯಾಲೆನ್ಸ್ಡ್ ಫೋನ್ ಅಂತ ಕೂಡ ಹೇಳ್ಬೋದು. ಈ ಕಡೆ ಬ್ಯಾಟ್ರಿ ಕೂಡ ಒಳ್ಳೆ ಚೆನ್ನಾಗಿದೆ. ಅದಾದ್ಮೇಲೆ ಯಾವುದು ಪ್ರೊಸೆಸರ್ ಕೂಡ ಸಖತ್ತಾಗಿದೆ. ಅದಾದ್ಮೇಲೆ ಡಿಸ್ಪ್ಲೇ ಕೂಡ ಚೆನ್ನಾಗಿದೆ. ಸೊ ಪರ್ಚೇಸ್ ಮಾಡಿದ್ರೆ ತುಂಬಾ ಈಸಿ ಈ ಒಂದು ಫೋನ್ ಕೂಡ ಚೆಕ್ ಮಾಡಿ ಒಂದ್ಸಲಿ ಪರ್ಚೇಸ್ ಮಾಡ್ಬೋದು. ಇಷ್ಟು ಫೋನ್ಸ್ ಅಲ್ಲಿ ಯಾವ ಫೋನ್ನ ಪರ್ಚೇಸ್ ಮಾಡಿದ್ರ ಅಂತ ಹಾಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಾಮೆಂಟ್ಗೆ ಹಾಕ್ಬಿಡಿ. ಮತ್ತೆ ಇಷ್ಟು ಫೋನಲ್ಲಿ ಯಾವ್ದನ್ನ ಬೇಕಾದ್ರೆ ನೀವು ಆರಾಮಿಗೆ ಪರ್ಚೇಸ್ ಮಾಡ್ಬೋದು. ನಿಮಗೆ ಬ್ರ್ಯಾಂಡ್ ವೈಸ್ ಕೂಡ ಹೇಳಿದೀನಿ, ಅದಾದ್ಮೇಲೆ ಪರ್ಫಾರ್ಮೆನ್ಸ್ ವೈಸ್ ಕೂಡ ಹೇಳಿದೀನಿ. ಇಷ್ಟ ಬಂದಿರೋ ಫೋನ್ ಪರ್ಚೇಸ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಫಾರ್ ವಾಚಿಂಗ್.